ಹಾಯ್ ಹಲೋ ನಮಸ್ಕಾರ ರೀ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮೆಂತಿ ಪರೋಟ ಮಾಡ್ಕೋತಾ ಇದ್ದೇನೆ ರೀ. ಗೋಧಿ ಹಿಟ್ಟು 4 ಬಟ್ಲ ತೊಗೊಂಡೇನಿ ರೀ. 1 ಬಟ್ಲ ಕಡಲೆ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಖಾರ ಹಾಕಿಬಿಟ್ಟು ಮತ್ತು ಮೆಂತ್ಯ ಸೊಪ್ಪೇನು ತೊಳೆದು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದು ಕಟ್ ಮಾಡಿ ಎಲ್ಲನೂ ನಾನಿವಾಗ ಈ ಹಿಟ್ಟೊಳಗೆ ಹಾಕಿಬಿಟ್ಟು ಕಲಿಸ್ತೇನೆ ರೀ. ಕಲಿಸಿ ಯಾವ ಥರ ಆಯಿತು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. 3 ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ, ಬಿಡೋಕ್ಕಾಗಲಿಲ್ಲ. ಯಾಕೆ ಅಂತ ಅನ್ನೋದು ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗಾಗಿ ತುಂಬ ಒಂದು ವಿಷಯ, ದುಃಖದ ವಿಷಯ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಅಮ್ಮನ ಚಿಕ್ಕಮ್ಮ ಹಾಗೆ ಅಪ್ಪನ ಅಕ್ಕ ಅವರು ಸರಿ ಹೋಗಿದ್ದರು. ಅದಕ್ಕೋಸ್ಕರ ತುಂಬಾ ಬೇಜಾರಾಯಿತು. ಏಜ್ ಕೂಡ ಆಗಿತ್ತು ಅಂತಂದ್ರೂ ಕೂಡ ಇಲ್ಲಿವರೆಗೆ ಇದ್ದರು. ಅವರು ಒಂದು 100 ಆಗಿರ್ಬೋದು ಫ್ರೆಂಡ್ಸ್ ಏಜ್. ಹಾಗಾಗಿ ತುಂಬಾ ಪ್ರೀತಿಯಿಂದ ಇಲ್ಲಿ ತನಕ ನೋಡಿಕೊಂಡು ಅವ್ರನ್ನ ಸಲಹಿ ಎಲ್ಲನೂ ಚಿಕ್ಕವರಿದ್ದಾಗ ಮಕ್ಕಳಿಗೆ ಯಾವ ಥರ ಚಿಕ್ಕ ಮಕ್ಕಳಿಗೆ ನೋಡ್ಕೋತಾರ ಆ ರೀತಿ ಎಲ್ಲಿ ಅವ್ರ ಮಗ ಅವ್ರನ್ನ ಅಷ್ಟು ಪ್ರೀತಿಯಿಂದ ಇಲ್ಲಿವರೆಗೆ ನೋಡಿಕೊಂಡ್ರು. ಇನ್ನಿಲ್ಲ. ತುಂಬಾ ಬೇಜಾರಾಗ್ತಾಯಿದೆ. ಏಜ್ ಆಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದಾನೊಂದು ದಿನ ಹೋಗಲೇಬೇಕಾಗುತ್ತೆ. ಯಾರು ಇಲ್ಲೇನು ಶಾಶ್ವತವಾಗಿ ಇರೋಕ್ಕಾಗಲ್ಲ. ಹಾಗಾಗಿಬಿಟ್ಟು ತುಂಬಾ ಅದೊಂದು ಕೇಳಿಬಿಟ್ಟು ಬೆಳಗ್ಗೆನೇ ಕೇಳಿ ತುಂಬಾ ಶಾಕ್ ಆಯಿತು. ಹಾಗಾಗಿ ಅಪ್ಪ ಅಮ್ಮ ನಾನು ಎಲ್ಲರೂ ಫ್ಯಾಮ್ಲಿ ಹೋಗಿ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡಿಬಿಟ್ಟು ಬರಬೇಕಾಗಿತ್ತು. ಅದಕ್ಕೋಸ್ಕರ ನನಗೆ ವಿಡಿಯೋ ಅಪ್ಲೋಡ್ ಮಾಡಿ ಬಿಡೋಕ್ಕಾಗಲಿಲ್ಲ. ಲೇಟಾಗಿ ಬಿಡ್ತಾಯಿದ್ದೀನಿ. ತುಂಬ ದುಃಖದ ವಿಷಯನೇ ಅಂತ ಹೇಳ್ಬೋದು. ಹಾಗೆ ತುಂಬಾ ಬೇಜಾರಾಯಿತು. ಯಾಕಂದರೆ ನಾನು ಚಿಕ್ಕವಳು ಇದ್ದಾಗೂ ಅಜ್ಜಿ ಅಂದರೆ ಅಪ್ಪನ ಅಕ್ಕನೇ ಎಲ್ಲ ಫ್ರೆಂಡ್ಸ್. ಹಂಗಾಗಿ ಅಜ್ಜಿ ಅವರು ನಮ್ಮನ್ನು ನೋಡಿ ಎಲ್ಲನೂ ಬೆಳೆಸಿದ್ರಲ್ಲ. ಹಂಗಾಗಿ ಅದೊಂದು ತುಂಬಾ ನಾವು ಚಿಕ್ಕವರು ಇರ್ಬೇಕಾದ್ರೂ ತುಂಬಾ ಮಾತಾಡೋರು, ಏನಾದರೂ ಹೇಳೋದು, ಪ್ರತಿಯೊಂದು ಈ ಥರ ಅಜ್ಜಿಗಳು ಅಂತಂದಮೇಲೆ ಎಲ್ಲನೂ ಯಾವ ಥರ ಏನು ಅನ್ನೋದು ಪ್ರತಿಯೊಂದು ಹೇಳ್ತಾಯಿದ್ದೆ. ಅಂಥ ಅಜ್ಜಿಗಳು ಮನೆಯಲ್ಲಿ ಹಿರಿಯರು ಇರಲೇಬೇಕಾಗುತ್ತೆ. ಅವರಷ್ಟು ಬಾಳಿಕೆಯನ್ನು ನಾವು ಬಾಳ್ತೀವೇ ಇಲ್ಲ ಅನ್ನೋ ಅಷ್ಟು ಆಗಿಬಿಟ್ಟಿದೆ. ಯಾಕಂದರೆ ಈಗಿನ ಕಾಲಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಡೆತ್ ಆಗೋದು ಈ ಥರ ನಾವೇ ನೋಡ್ತಾ ಇದ್ದೀವಿ. ಹಾಗಾಗಿ ಇಷ್ಟು ವಯಸ್ಸಿನ ತನಕ ನಾವು ಇರ್ತೀವಿ ಅನ್ನೋದಕ್ಕೂ ಹೇಳೋಕ್ಕಾಗಲ್ಲ. ಅವರೇ ಗ್ರೇಟ್ ಅಂತಲೇ ಹೇಳ್ಬೋದು. ಇಷ್ಟು ವಯಸ್ಸಿನ ತನಕ ಇದ್ದು ಈಗ ಅವರು ಸರಿ ಹೋದರು. ಅದೊಂದು ತುಂಬ ದುಃಖ ಆಯಿತು. ಹಾಗಾಗಿ ವಿಡಿಯೋ ಮಾಡಿ ಬಿಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ವಿಡಿಯೋ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ. ಅದು ನಾನು ಆಲ್ರೆಡಿ ಪೋಸ್ಟನ್ನು ಕೂಡ ಹಾಕಿದ್ದೀನಿ. ಅವ್ರ ಅಜ್ಜಿಯವ್ರದ್ದು ಫೋಟೋ ಯಾಕೆ ವಿಡಿಯೋ ಬಿಟ್ಟಿಲ್ಲ ಅನ್ನೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಇವಾಗ ಪೋಸ್ಟನ್ನು ಕೂಡ ಹಾಕಿದ್ದೆ. ಅದಕ್ಕೆ ಒಂದು ತುಂಬಾ ಬೇಜಾರಾಯಿತು. ಈ ವಿಡಿಯೋದಾಗ ನಿಮ್ಮ ಜೊತೆ ಹಂಚ್ಕೊಂಡ್ರಾಯ್ತು, ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಕೂಡ ಟಿಫಿನ್ಗೆ ರೆಡಿ ಮಾಡಿದ್ದೆ ಎಲ್ಲನೂ ಕೂಡ. ಮಾರನೇ ದಿನದ ವಿಡಿಯೋ ಕಂಟಿನ್ಯೂ ಮಾಡೋಕತ್ತಿದ್ದೆ ಫ್ರೆಂಡ್ಸ್. ಹಂಗಾಗಿ ಹೇಳಿದ್ರಾಯ್ತು ಅಂದ್ಬಿಟ್ಟು ಹಾಗೆ ಹಿಂದಿನ ದಿನ ವಿಡಿಯೋ ಮಾಡಿರೋದಿದ್ದು. ನಾನು ಒಂದು ಸ್ವಲ್ಪ ಬ್ಲೌಸು ಹೊಲ್ಕೊಂಡ್ರಾಯ್ತು, ನಂದು ಬ್ಲೌಸು ತೊಗೊಂಡ್ಬಿಟ್ಟು ಅಂತಂದು ನಾನು ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ಅದರ ಮೆಜರ್ಮೆಂಟ್ ಯಾವ ಥರ ಹಾಕೋದು ಅಂತ ನಾನು ಇನ್ನೊಬ್ರದ್ದು ವಿಡಿಯೋಸ್ ನೋಡೀನಿ. ಕೆಲವೊಬ್ಬರು ಯಾವ ಮೆಥಡಲ್ಲಿ ಹೇಳ್ತಾರಂತ ಅದೇ ಮೆಥಡಲ್ಲಿ ನೋಡಿಕೊಂಡು ನಾನು ನೋಡೋಣ, ಟ್ರೈ ಮಾಡೋಣ. ಅಮ್ಮ ಹೇಳಿದ್ರು, ಅದಕ್ಕೆ ನನ್ನ ಬುದ್ಧಿಯಿಂದ ನಾನು ನೋಡಿ ಹಾಕೋಣ ಅಂತ ಅಂದ್ಬಿಟ್ಟು ನನಗೂ ಅಷ್ಟು ಅದ್ರ ಬಗ್ಗೆ ಇದಿಲ್ಲ. ಪ್ರಯತ್ನ ಪಡೋಣ. ಯಾವುದೇ ಒಂದು ಮಾಡಬೇಕಂದ್ರೆ ಆಗುತ್ತೆ ಅಂದ್ಕೊಂಡು ಮಾಡಿದರೆ ಅದು ಹಾಗೇ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಾನಿವಾಗ ಹಾಕ್ತಾಯಿದ್ದೆ. ನಾನು ಡಯಾಗ್ರಾಮ್ ಹಾಕಿಬಿಟ್ಟು ಕಟ್ ಮಾಡಿದ್ರಾಯ್ತು ಅಂತಂದು ನಾನು ನಿಮ್ಗೆ ಅಷ್ಟೇ ನಂದು ಏನು ಇದು ಮಾಡೋಕತ್ತೀನಿ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಡೀಟೇಲ್ ವಿಡಿಯೋ ನಿಮಗೇನು ಬೇಕು ಅನಿಸಿತ್ತು ಅಂದರೆ ತೋರಿಸಿ ಅಂತಂದು ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಯಾವ ಥರ ನಂದು ಬ್ಲೌಸ್ ಅದಲ್ಲ ಅದೇ ಬ್ಲೌಸ್ ತೊಗೊಂಡು ಅದೇ ಅಳತೆ ಮೇಲೆ ನಾನು ಇವಾಗ ಮೆಜರ್ಮೆಂಟ್ ಹಾಕಿಬಿಟ್ಟು ಕಟ್ ಮಾಡಿದ್ರಾಯ್ತಂತ ಮಾಡ್ತಾಯಿದ್ದೀನಿ. ಸುಮ್ಮನೆ ಟ್ರೈ ಮಾಡೋಣ, ನೋಡೋಣ. ವೇಸ್ಟ್ ಆದ್ರೂ ಕೂಡ ನಡೀತೆ. ಕಲಿಬೇಕಾದ್ರೂ ಪ್ರತಿಯೊಬ್ಬರು ಯಾವುದೇ ಒಂದು ಕಲಿಬೇಕಾದ್ರೆ ಈಸಿಯಾಗಿ ಸಡನ್ನಾಗಿ ಬರೋಲ್ಲ. ಪ್ರಯತ್ನ ಪಟ್ರೆ ನಮ್ಗೆ ಅದು ಬರುತ್ತೆ. ಹಾಗಾಗಿಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅನ್ನೋದು. ಅದನ್ನು ಕೂಡ ನಿಮ್ಮ ಜೊತೆ ನಾನು ಇದು ಹೊಲ್ದ್ಬಿಟ್ಟು
ಆನಂತರ ನಿಮ್ಮ ಜೊತೆ ಮತ್ತೊಂದು ಇನ್ನೊಂದು ಬ್ಲೌಸು ಕಟ್ ಮಾಡಬೇಕಾದ್ರೆ ಮತ್ತು ಯಾವ ಥರ ಹೊಲಿಯೋದು ಅಂತ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಖಂಡಿತವಾಗಿ ಕ್ಲಿಯರಾಗಿ ತಿಳಿಸ್ಬಿಟ್ಟು ಹಂಚ್ಕೊಳ್ತೀನಿ ಅಂತ ಹೇಳ್ತಾ ನಾನು ನೋಡಿರಿ ಇವಾಗ ಡಯಾಗ್ರಾಮ್ ಹಾಕ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಗುಂಡಿ ಪಟ್ಟಿ ಏನಿರ್ತದಲ್ಲ ಅಲ್ಲಿಂದ ಕಂಕಳ ಪಟ್ಟಿ ಏನಿರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ತನಕ ನಾವು ಮೆಜರ್ಮೆಂಟ್ ನೋಡ್ಕೋಬೇಕಾಗ್ತದೆ. ಎಷ್ಟು ಮೆಜರ್ಮೆಂಟ್ ಅದ ಅಂತಂದ್ಬಿಟ್ಟು ನಂದು 8 ಇತ್ತು. 8 ಅಂದರೆ 1 ಇಂಚ್ ಎಕ್ಸ್ಟ್ರಾನೇ ತೊಗೊಳ್ದೆ ಹೊಲಿಗೆ ಅದಕ್ಕೆ ಅಂತಂದ್ಬಿಟ್ಟು ಎಕ್ಸ್ಟ್ರಾನೇ ತೊಗೊಂಡು ಈ ಥರ ಡಯಾಗ್ರಾಮ್ ಹಾಕ್ತಾಯಿದ್ದೆ. ಹಾಗಾಗಿ ನೋಡೋಣ, ನಂದು ಕರೆಕ್ಟಾಗಿ ಬ್ಲೌಸು ಕಟ್ಟಿಂಗ್ ಅಂತ ಬರುತ್ತೆ, ಮಾಡ್ತಾಯಿದ್ದೀನಿ. ಆಮೇಲೆ ಹೊಲಿಯೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂದರೆ ಯಾರೇ ಆಗಲಿ ಬಿಡೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಮತ್ತು ನಿಮ್ಗೆ ಹೆಂಗೆ ಅನಿಸಿತು ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಯಾವ ಥರ ನಿಮ್ಗೆ ಬರುತ್ತೆ ಏನೋ ಅಂತ ಅನ್ನೋದು ಕೂಡ ಕರೆಕ್ಟ್ ನಾನು ಮೆಜರ್ಮೆಂಟ್ ತೊಗೊಂಡು ಹಾಕಿದ್ದೀನಿ ಇಲ್ಲ ಅನ್ನೋದು ಕೂಡ. ನಾನು ಫಸ್ಟ್ ಟೈಮ್ ಅದಕ್ಕೆ ನಾನೇನಿಲ್ಲ, ಬ್ಲೌಸ್ ಎಷ್ಟಾದ್ರೂ ವೇಸ್ಟ್ ಆದ್ರೂ ಚಿಂತೆ ಇಲ್ಲ, ನೋಡೋಣ ಕಲಿಯೋಣ ಅನ್ನೋದು ತುಂಬಾ. ಯಾಕಂದರೆ ಇವಾಗ ರೇಟ್ ನೋಡಿದ್ರೆ ಇವಾಗ ಒಂದು ಸಾದಾ ಬ್ಲೌಸಿಗೆ 250 300 ತೊಗೊಳ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಡಿಸೈನ್ಸು ಅದು ಇದು ಅಂತಂದರೆ 500 600 700 ತನಕ ತೊಗೋತಾರೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ನಾನೇ ನೋಡೋಣ, ಪ್ರಯತ್ನ ಪಡೋಣ, ಮನೆಯಲ್ಲಿ ಹೊಲ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮಗೂ ಅಂದ್ಬಿಟ್ಟು ನಾನಿವಾಗ ಈ ಥರ ಬ್ಲೌಸು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಕ್ರಾಸ್ ಪಟ್ಟಿ ಕೂಡ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಹಾಗೆ ಕ್ರಾಸ್ ಪಟ್ಟಿನೂ ಕೂಡ ಹಾಕಿದ್ದೀನಿ. ಹಿಂದ್ಗಡೆಂದು ಯಾವ ಥರ ಕೊಳ್ಳೋದು ಕೂಡ ನಾನು ಅದು ಸಪ್ರೇಟಾಗಿ ಕೊರ್ಲು ಕಟ್ ಮಾಡೋದು ತೋರಿಸ್ತೀನಿ. ಇದು ತೋಳು ಕಟ್ ಮಾಡಕತ್ತೀನಿ ರೀ, ತೋಳು ಬೆಲ್ಲಿ ಕಟ್ಟಿಂಗ್ ರೀ. ಕೊರಳು ಕಟ್ ಮಾಡಿದ್ದಾಯಿತು, ಕೊರಳು ಪಟ್ಟಿದು. ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಮುಂದುಗಡೆ ಇದ್ದಿದ್ದು ಬ್ಲೌಸ್ ಪೀಸ್ ರೆಡಿ ಆಯ್ತು ರೀ. ಬ್ಯಾಕ್ ಸೈಡ್ ಇದ್ದದ್ದು ಕೂಡ ಅದನ್ನು ಕಟ್ ಮಾಡ್ತೀನಿ. ಇದು ನೋಡಿ ಕ್ರಾಸ್ ಪಟ್ಟಿ ಇದ್ದಿದ್ದು ನಾನೇನು ಕಟ್ ಮಾಡ್ತಾ ಇದ್ದೀನಲ್ಲ ಅದನ್ನು ಕ್ರಾಸ್ ಪಟ್ಟಿದ್ದು. ಇದು ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದೀನಿ, ಅವನು ಆ ಕಡೆ ಈ ಕಡೆ ಅಂತ ತುಂಬಾ ಇದು ಮಾಡ್ತಾಯಿದ್ದೀನಿ. 2 ಸ್ಟ್ಯಾಂಡ್ ಮುರಿದೋಗಿದೆ ಫ್ರೆಂಡ್ಸ್. ಹಂಗಾಗಿ ಇಲ್ಲಾಂದ್ರೆ ನಾನು ತುಂಬಾ ನನ್ನ ಕೈಯಾಗ ಹಿಡ್ಕೊಂಡೇ ವಿಡಿಯೋಸ್ ಮಾಡಬೇಕಾಗತ್ತೆ. ಹಾಗೆ ನನ್ನ ಮಕ್ಳಿಗೆ ಹೇಳ್ಬೇಕಾಗತ್ತೆ. ಒಂದೊಂದು ಸಲ ಮಕ್ಳು ಮಾತು ಕೇಳ್ತಾವೆ, ಒಂದೊಂದು ಸಲ ಮಕ್ಳು ಕೇಳೋಂಗಿಲ್ಲ. ಹಂಗಾಗಿ ಇನ್ನೊಂದು ದಿನ ನಾನು ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ. ಹಾಗೆ ಸಂಜೆ ಟೈಮಲ್ಲಿ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕಳು ಆ್ಯಪಲ್ ಅದು ತಂದು ಕೊಟ್ಟಿದ್ರು, ಮಮ್ಮಿ ಕಟ್ ಮಾಡು ಅಂತಂದು. ದಾಳಿಂಬೆ ಅದು ಬಿಡಿಸಿ ಹಾಗೆ ಅವನು ತಿಂತೀನಿ ಮಮ್ಮಿ ಕಟ್ ಮಾಡಿಕೊಡು ಅಂತ ಹೇಳ್ತೀನಿ ರೀ. ಅವನು ಕೊಟ್ಟು ಕಟ್ ಮಾಡ್ತಾಯಿದ್ದೆ ನೋಡ್ರಿ. ನಮ್ಮನ್ನು ಸ್ಯಾಲೆಡ್ ನಾ ಮಾಡೇನ್ರಿ, ತಾತ ತಿನ್ನಕತ್ತಾರ್ರಿ. ಇದರೊಳಗೆ ಸಂತ್ರ ಕೂಡ ಬಿಡಿಸಿ ಹಾಕೊಂಡಾನ್ರಿ. ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಮಕ್ಕಳು ಆಟ ಆಡಿದ್ರಂದ್ರೆ ಬಿಡಂಗಿಲ್ಲ ರೀ, ಹೇಳಿದ್ದೆ ಆಗ